ವಿಧಾನಸೌಧದಲ್ಲಿ ಇನ್ನಷ್ಟು ಆಕರ್ಷಣೀಯ ಮಾಡೋಕ್ಕೆ ಸುಮಾರು 72 ವರ್ಷಗಳ ಕಾಲ ಇವೆಲ್ಲವೂ ಕೂಡ ಈ ಜಾಗವೆಲ್ಲವೂ ಕೂಡ ಖಾಲಿಯಾಗಿತ್ತು. ಈಗ ಎಚ್ ಕೆ ಪಾಟೀಲ್ ಅವರ ನೇತೃತ್ವದಲ್ಲಿ ಈ ಒಳ ಸ್ಪೇಸ್ ಏನಿದೆ ನಮ್ಮ ವಿಧಾನಸೌಧದಲ್ಲಿ ಹೆಚ್ಚು ಆಕರ್ಷಣೀಯ ಮಾಡಬೇಕು ಅಂತ ಹೇಳಿ ಈ ಎಲ್ಲ ಬಿಟ್ಟಿರತಕ್ಕಂಥ ಸ್ಪೇಸ್ಗಳನ್ನು ಬಹಳ ಪ್ರಮುಖವಾಗಿರತಕ್ಕಂಥ ಸಂಸ್ಕೃತಿಯನ್ನು ಪ್ರತಿಬಿಂಬಿಸತಕ್ಕಂಥದ್ದು ನಮ್ಮ ಉಡುಪಿಯಲ್ಲಿ ಕಂಬಳ ದಕ್ಷಿಣ ಕನ್ನಡದ ಕಂಬಳದ ಸ್ಪೋರ್ಟ್ಸನ್ನು ಇಲ್ಲಿ ಹಾಕಿದ್ದಾರೆ. ಅದೇ ಇಂಥ ಒಂದು ದರ್ಬಾರ್ ಹಾಲ್ ಎಲ್ಲೂ ಇಲ್ಲ. ಮೈಸೂರು ದರ್ಬಾರ್ ಹಾಲಿನ ಫೋಟೋವನ್ನು ಇಲ್ಲಿ ಸಂಪೂರ್ಣವಾಗಿ ಲಗತ್ತಿಸಿದ್ದಾರೆ. ಇದು ಒಂದು ವಿಶೇಷ. ಮತ್ತು ಈ ಕಡೆ ಬಂದರೆ ಹಿರೇಬೆನಕಲ್ ಒಂದು ಫೋಟೋ ಕರ್ನಾಟಕದ 7 ಅದ್ಭುತಗಳಲ್ಲಿ ನಮ್ಮ ಮೊದಲನೇ ಅದ್ಭುತ ಇದು. ಅದ್ಭುತ ಹಿರೇಬೆನಕಲ್ ಇದು ಪ್ರವಾಸೋದ್ಯಮ. ಇದು ಕರ್ನಾಟಕದ ಅದ್ಭುತಗಳ ಒಂದು ಇದು ಪ್ರವಾಸೋದ್ಯಮದ ಹೆಚ್ಚು ಆಕರ್ಷಣೆ ಮಾಡಲಿಕ್ಕೆ ಇದನ್ನು ಇಲ್ಲಿ ಲಗತ್ತಿಸಿದ್ದಾರೆ. ಮುಂದೆ ಆ ಕಡೆಗೆ ಹೋಗೋಣ ಸರ್, ಸೆಂಟ್ರಲ್ ಹಾಲಿಗೆ. ಸರ್ ಹಿಂಗೆ ಬರ್ಬೇಕು ಸರ್. ಕರ್ನಾಟಕ ಜೋಗ್ ಫಾಲ್ಸ್, ಜೋಗ ಜಲಪಾತ ಹೆಚ್ಚು ಜನರು ಆಕರ್ಷಣೆ ಇರತಕ್ಕಂಥದ್ದು ಮತ್ತು ಅತಿ ಉದ್ದವಾಗಿರತಕ್ಕಂಥ ಫಾಲ್ಸ್ ನಮ್ಮ ಕರ್ನಾಟಕದಲ್ಲಿ. ಇದಕ್ಕೆ ನಾವು ಜೋಗ್ ಜಲಪಾತ ಅಂತಲೂ ಹೇಳ್ತೀವಿ. ಇದನ್ನು ಕೂಡ ಈ ಜಾಗ ಸುಮಾರು 72 ವರ್ಷ ಕಾಲ ಖಾಲಿಯಾಗಿತ್ತು. ಇದನ್ನು ಮೊದಲೇ ಬಾರಿಗೆ ನಮ್ಮ ಎಚ್ ಕೆ ಪಾಟೀಲ್ ಅವರ ನೇತೃತ್ವದಲ್ಲಿ ಈ ಜಾಗವನ್ನು ಪರಿಣಾಮಕಾರಿ ಅನ್ನೋದಕ್ಕಿಂತ ಉತ್ಕೃಷ್ಟವಾಗಿರತಕ್ಕಂಥ ಒಂದು ಫೋಟೋವನ್ನು ಇಲ್ಲಿ ಲಗತ್ತಿಸಿದ್ದಾರೆ. ಕಾರಣ ಇಷ್ಟೇ, ಹೆಚ್ಚೆಚ್ಚು ವಿಧಾನಸೌಧವನ್ನು ಸೌಂದರ್ಯೀಕರಣ ಮಾಡೋದು, ಆಕರ್ಷಣೀಯವನ್ನು ಮಾಡೋದು. ಇದು ನೋಡಿ ವಿಧಾನಸೌಧ ಪ್ರತಿಕೃತಿ ಇದೆ ನೋಡಿ. ಇದು ವಿಧಾನಸೌಧ ಪ್ರತಿಕೃತಿನೂ ಇಲ್ಲೇ ಇದೆ, ಹತ್ತಿರ ಇದೆ ನೋಡಿ. ಇದು ಶ್ರೀಗಂಧದ ಪ್ರತಿಕೃತಿ ವಿಧಾನಸೌಧ ನೋಡಿ. ಲಗತ್ತಿಸಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ GI ಟ್ಯಾಗ್ ಯಾವುದಿದೆಯೋ ಅಂತ ಒಂದು ಪ್ರಾಡಕ್ಟ್ಸ್ನ ರೈಟ್ ಫ್ರಮ್ ಬೀದರ್ ಟು ಮೈಸೂರು. ಇಲ್ಲಿ ಬಹಳ ಬೀದರ್ ನೋಡಿ ನೀವು ಇದೆ ಅಂದರೆ ಏನು ಹೇಳ್ತೀವಿ, ತೊಗರಿ ಬೆಳೆತಕ್ಕಂಥದ್ದು. ಆಮೇಲೆ ಆ ಕಡೆ ಸಿರ್ಸಿಗೆ ನೋಡ್ಬೋದು, ಆ ಕಡೆ ನವಲಗುಂದ ಸಾರಿ ಫೇಮಸ್ಸು, ಗ್ರೇಪ್ಸು, ಬಾಗಲಕೋಟೆ, ಈ ಕಡೆ ಬಿಜಾಪುರ, ಈ ಕಡೆ ಏನು ಧಾರವಾಡ, ಹುಬ್ಳಿ, ಅಂದರೆ ಒಂದೊಂದು ಸ್ಥಳದ ಮಹಿಮೆಯ GI ಟ್ಯಾಗ್ ಇರತಕ್ಕಂಥ ಪ್ರಾಡಕ್ಟ್ಸ್ನ ಪ್ರತಿಬಿಂಬಿಸತಕ್ಕಂಥದ್ದು. ಇದು ಕೂಡ ಪ್ರವಾಸೋದ್ಯಮ ಇಲಾಖೆಯ ಒಂದು ಆವಿಷ್ಕಾರ ಅಂತ ಹೇಳ್ಬೋದು. ಹಾಗೆ ನೀವು ಈ ಕಡೆಗೆ ಬನ್ನಿ ಸರ್. ಬಿಜಾಪುರಿನ ಗೋಲ್ಗುಮಟ್ಟ ಸರ್, ನಮ್ಮ ಕರ್ನಾಟಕದ ಪ್ರವಾಸೋದ್ಯಮದಲ್ಲಿ ಹೆಚ್ಚು ಆಕರ್ಷಣೆ ಇರತಕ್ಕಂಥದ್ದು ಈ ಜಾಗ ಬಿಜಾಪುರಿನ ಗೋಲ್ಗುಮಟ್ಟ ಅಂತ ಹೇಳ್ತೀವಿ. ಬಟ್ ಇಲ್ಲೇನು ವಿಸ್ಮಯ ಏನು ಅಂತಂದರೆ ವಿಸ್ಪರಿಂಗ್ ಗ್ಯಾಲರಿ ಇದೆ. ಆ ವಿಸ್ಪರಿಂಗ್ ಗ್ಯಾಲರಿಗೆ ಆಮೇಲೆ ಬಹಳ ಪುರಾತನವಾಗಿರತಕ್ಕಂಥ ಒಂದು ಕಟ್ಟಡ. ಒಂದೇ ಸಲ ಮಾತಾಡಿ 7 ಸಲ ಕೇಳುತ್ತೆ, ಪ್ರತಿಧ್ವನಿ ಆಗುತ್ತೆ. ಪ್ರತಿಧ್ವನಿ ಆಗುತ್ತೆ ಗೋಲ್ಗುಂಬಜ್. ಇದು ಒಂದು ಒಮ್ಮೆ ಮಾತಾಡಿದ್ರೆ 7 ಬಾರಿ ಪ್ರತಿಧ್ವನಿ ಆಗುತ್ತೆ. ಇದು ಭಾಳ ವಿಶೇಷವಾಗಿ ಬಿಜಾಪುರದ ಈಗ ವಿಜಯಪುರ ಅಂತ ಹೆಸರು ನಾಮಕರಣ ಆಗಿದೆ. ಇದು ಒಂದು ದೊಡ್ಡ ಪ್ರತಿಕೃತಿ ಹಾಕಿದ್ದಾರೆ ನೋಡಿ. ಇದು ಎಷ್ಟಿದೆ, ಲೈಫ್ ಸೈಜ್ ಅಂತ ಹೇಳ್ತಾರೆ. ಇದು ಮರವಂತೆ ಬೀಚು, ಉಡುಪಿ ಜಿಲ್ಲೆಯಲ್ಲಿ ಬರುತ್ತೆ. ಕುಂದಾಪುರ ತಾಲೂಕಿನ ಮರವಂತೆ ಬೀಚ್ ಇದು ಕುಂದಾಪುರದಿಂದ ಭಟ್ಕಳ ಹೋಗುವಾಗ ಮರವಂತೆ ಅಂತ ಒಂದು ಬೀಚ್ ಸಿಗುತ್ತೆ. ಗಂಗೊಳ್ಳಿ ಆದಮೇಲೆ ನೋಡಿ ಎಷ್ಟು ಸುಂದರವಾದ ಒಂದು ಸ್ಕೈ ವ್ಯೂ, ಪಕ್ಷಿ ನೋಟ. ಒಂದು ಕಡೆ ನದಿ ಇದೆ, ಅದು ತಡೆಗೋಡೆ ನಿರ್ಮಾಣ ಮಾಡಿದ್ದಾರೆ. ನಿರ್ಮಾಣ ಮಾಡಿದ್ದಾರೆ. ಇವೆಲ್ಲೂ ಕೂಡ ತಡೆಗೋಡೆಗಳು ನಿರ್ಮಾಣ ಮಾಡಿದ್ದಾರೆ. ಇದು ಮರವಂತೆ ಬೀಚ್. ಇದು ಒಂದು ಸುಂದರವಾದ ಸ್ಪಾಟ್. ಇದು
ಪ್ರವಾಸೋದ್ಯಮಕ್ಕೆ ಒಂದು ಸುಂದರವಾದ ತಾಣ ಇದು. ಹಲವಾರು ಚಲನಚಿತ್ರಗಳು ಇಲ್ಲಿ ಚಿತ್ರೀಕರಣ ಆಗಿದೆ. ಬೆಂಗಳೂರು ಕರ್ನಾಟಕದ ಕರಾವಳಿಯ ಒಂದು ಸುಂದರ ನೋಟಕ್ಕೆ ಇದೊಂದು ಪ್ರಮುಖ ಸಾಕ್ಷಿ ಅಂತಲೇ ಹೇಳ್ಬೋದು. ಹಾಗೆ ಮುಂದೆ ಬನ್ನಿ ಸರ್. ಇದು ಹಂಪಿ ವಿಜಯನಗರ ವರ್ಲ್ಡಲ್ಲಿ ಹಾಂ, ಇಂಥ ಒಂದು ಕ್ಲಾಸಿಕಲ್ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಆಮೇಲೆ ಯುನೆಸ್ಕೋ ಟ್ಯಾಗ್ ಆಗಿದೆ ಸರ್ ಇದು. ಹಂಪೆಯ ಒನ್ ಆಫ್ ದ ಮೋಸ್ಟ್ ಅಟ್ರಾಕ್ಟಿವ್ ಬಿಲ್ಡಿಂಗ್ ಇನ್ ದ ಎಂಟೈರ್ ಕಂಟ್ರಿ. ನಮ್ಮ ಕರ್ನಾಟಕದಲ್ಲಿ ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟ ಹೆಸರಾಗ್ತಕ್ಕಂಥದ್ದು. ಆಮೇಲೆ ಆ ಮ್ಯೂಸಿಕಲ್ ಸ್ಟೋನ್ಸ್ ಇದೆ ಇದರಲ್ಲಿ, ಅದೊಂದು ಫೇಮಸ್. ವಿಜಯನಗರ ಸಾಮ್ರಾಜ್ಯದ ಒಂದು ಹಂಪಿಯ ಒಂದು ಸುವರ್ಣ ಯುಗ, ಕರ್ನಾಟಕದ ಒಂದು ಸುವರ್ಣ ಯುಗ ಇದು ಹಂಪಿ ವಿಜಯನಗರ ಸಾಮ್ರಾಜ್ಯದ ಒಂದು ಚಿತ್ರಣ ಇದೆ ನೋಡಿ. ಸರ್ ಹಾಗೆ ಮಾಡಲ್ ಏನು ನಮ್ಮ ಸ್ತಬ್ಧ ಚಿತ್ರ ಮಾಡಿದ್ರು, ಸ್ತಬ್ಧ ಚಿತ್ರ. ಹೌದು ಸರ್, ಆಯ್ಕೆ ಆಗಿದೆ. ಶಬ್ದದೀಪ್ ಪಾರ್ಟಿಸಿಪೇಟ್ ಮಾಡ್ಕೊಂಡಿದ್ದೆ. ಲಕ್ಕುಂಡಿ ಒಂದು ಕಲೆ, ಹೌದು ಸರ್. ಕಲಾಕೃತಿ ಈ ಸಲ ರಿಪಬ್ಲಿಕ್ ಡೇ ಗಣರಾಜ್ಯೋತ್ಸವ ಸ್ತಬ್ಧ ಚಿತ್ರದಲ್ಲಿ ಲಕ್ಕುಂಡಿಯನ್ನು ಈ ಸಲ ಹೌದು ಆಯ್ಕೆ ಮಾಡ್ಕೊಂಡಿದ್ದೆ ನೋಡಿ. ಇದು ವಿಧಾನಸೌಧದ ಎಂಟ್ರೆನ್ಸ್ ಅಲ್ಲಿ ನಿಮಿಷ. ಹೌದು ಸರ್, ಇದು ಈಸ್ಟರ್ನ್ ಎಂಟ್ರೆನ್ಸ್. ಆಮೇಲೆ ಹಾಗೆ ಬಂದರೆ ಪಟ್ಟದಕಲ್ಲು, ಇಡೀ ಕಾಂಪ್ಲೆಕ್ಸ್. ಪಟ್ಟದಕಲ್ಲು ಒಂದು ಕಾಂಪ್ಲೆಕ್ಸ್. ಎಸ್ ಸರ್, ಇಡೀ ಕಾಂಪ್ಲೆಕ್ಸ್ ದೇವಾಲಯಗಳ ಸಮೂಹ ಪಟ್ಟದಕಲ್ಲು. ಇದು ವಿಧಾನಸೌಧದ ಸೌಂದರ್ಯೀಕರಣಕ್ಕಾಗಿ ಚಿತ್ರಗಳನ್ನು ತುಂಬ ಸುಂದರವಾದ ಕಲಾಕೃತಿಗಳು, ಕರ್ನಾಟಕದ ಕಲೆ ಸಂಸ್ಕೃತಿ ಮತ್ತು ಪರಿಸರ ನಿಸರ್ಗ ಎಲ್ಲವನ್ನು ಸೇರಿಸಿ ಕಲಾಕೃತಿಗಳನ್ನು ಹಾಕಿದ್ದಾರೆ. ಇದು ವಿಧಾನಸೌಧದ ಸೌಂದರ್ಯೀಕರಣಕ್ಕೆ ಒಂದು ಆಯಾಮ ಕೊಡುತ್ತದೆ. ಸರ್, ಇದು ಮೊದಲ ಬಾರಿ ಎಚ್ ಕೆ ಪಾಟೀಲ್ ಅವರು ಅಂದರೆ ಪ್ರವಾಸೋದ್ಯಮದ ಸಚಿವರು ಇತ್ತೀಚೆಗೆ ವಿಧಾನಸೌಧದಲ್ಲಿರತಕ್ಕಂಥ ಖಾಲಿ ಜಾಗಗಳನ್ನು ಭರ್ತಿ ಮಾಡಬೇಕು, ಅದಕ್ಕೆ ನಿಜವಾಗೂ ಕೂಡ ಒಂದು ಏನು ಒಂದು ಆಯಾಮ ಕೊಡಬೇಕು, ಆಮೇಲೆ ಆಕರ್ಷಣೀಯ ಮಾಡಬೇಕು ವಿಧಾನಸೌಧ ಎಲ್ಲವೂ ಕೂಡ. ಇಲ್ಲಿ ಅದು ಬಹಳ ದೊಡ್ಡ ಸ್ಥಳ ಆಗಿದೆ, ಇದು ಆಕರ್ಷಣೀಯ ಜಾಗ ಆಗಿದೆ. ಈ ನಿಟ್ಟಿನಲ್ಲಿ ಮಾನ್ಯ ಸಚಿವರು ಈ ಎಲ್ಲ ಜಾಗಗಳನ್ನು ಇತ್ತೀಚೆಗೆ ಸೌಂದರ್ಯೀಕರಣ ಮಾಡಿದ್ದಾರೆ. ಬಹುಶಃ ನೀವು ಇಲ್ಲಿ ವಿಧಾನ ಏನಂದರೆ ನಾವು ಬ್ಯಾಂಕ್ವೆಟ್ ಹಾಲ್ ಎದುರುಗಡೆ ನೋಡಿದಾಗ ಅಲ್ಲಿ ಜೋಗ ಜಲಪಾತ GI ಟ್ಯಾಗ್ ಆಗಿರ್ಬೋದು, ಮತ್ತು ನಮ್ಮ ಗೋಲ್ ಗುಂಬಸ್ ಹಾಕಿದ್ದಾರೆ. ಇದೇ ರೀತಿ ಆ ಹೊರಗಡೆನೂ ಹಾಕಿದ್ದಾರೆ, ಇದೇ ರೀತಿ ಅದರ ಮುಂದೆ ಕೆಂಗಲ್ ಗೇಟ್ ಹತ್ರ ಹಾಕಿದ್ದಾರೆ. ಆಮೇಲೆ ಮೇಲ್ಗಡೆ ನೀವು ಕ್ಯಾಬಿನೆಟ್ ಹಾಲಲ್ಲಿ ಹೋದಾಗ ಅಲ್ಲೂ ಕೂಡ ಒಂದು ದೇವಸ್ಥಾನ, ಲಕ್ಷ್ಮೀನಾರಾಯಣ ದೇವಸ್ಥಾನ, ಒಂದು ಪಟ್ಟಣದ ಕಲ್ಲು ದೇವಸ್ಥಾನ ಬಾದಾಮಿ, ಅದನ್ನು ಕೂಡ ಅಲ್ಲಿ ಹಾಕಿದ್ದಾರೆ ಸರ್. ತುಂಬ ಧನ್ಯವಾದಗಳು ಶೇಖರ್.